ಕರ್ನಾಟಕದ ಜನತೆಗೆ ಮೊದಲು ಧನ್ಯವಾದಗಳನ್ನು ತಿಳಿಸ್ತೀನಿ. ನಾನು ಬೆಂಗಳೂರು ದಕ್ಷಿಣ ಜಿಲ್ಲಾ ಮಹಿಳಾ ಕಾಂಗ್ರೆಸ್ನ ಜಿಲ್ಲಾ ಅಧ್ಯಕ್ಷರಾಗಿದ್ದೀನಿ. ಈಗೇನು ಮುಖ್ಯಮಂತ್ರಿ ಪದವಿಯನ್ನ ಸ್ವೀಕರಿಸಿದ ಡಿ.ಕೆ. ಶಿವಕುಮಾರ್ ಅವರ ತವರಿನ ಒಬ್ಬ ಹೆಣ್ಣು ಮಗಳು, ನಿಷ್ಠಾವಂತ ಹೆಣ್ಣು ಮಗಳು ನಾನು. ಯಾಕೆಂದ್ರೆ ಡಿ.ಕೆ. ಶಿವಕುಮಾರ್ ಅವರ ಶ್ರಮಕ್ಕೆ ಇವತ್ತು ಸಿಕ್ಕಂತ ಪ್ರತಿಫಲ. ಈ ಮಣ್ಣಿನ ಮಗ ಏನಪ್ಪಾ ಅಂದ್ರೆ ಜನಗಳಿಗೋಸ್ಕರನೇ ಹುಟ್ಟಿರುವಂತ ಮಗ ಡಿ.ಕೆ. ಶಿವಕುಮಾರ್ ಅವರು. ಇವತ್ತು ವಿಧಾನಸೌಧನು ಪುಣ್ಯ ಮಾಡಿತ್ತು ಅಂತ ಹೇಳಕ್ಕೆ ನಾನು ಖುಷಿ ಪಡ್ತೀನಿ. ಇವತ್ತು ವಿಧಾನಸೌಧಕ್ಕೆ ಇಂಥ ಒಬ್ಬ ಮಣ್ಣಿನ ಮಗ ಕಾಲಿಟ್ಟು ಪಾದಾರ್ಪಣೆ ಮಾಡಿದ್ದಾರೆ ಅಂದ್ರೆ ಇವತ್ತು ಕರ್ನಾಟಕದ ಜನ ಭಾರಿ ಖುಷಿ ಪಡಬೇಕು. ಮುಂದಿನ ದಿನಗಳಲ್ಲಿ ದೇಶಾದ್ಯಂತ PM ಈಗ ಪ್ರಧಾನಮಂತ್ರಿ ಆದ್ರೂ ನಾವ್ ಯಾರು ಸಂಶಯ ಪಡುವಂತದಿಲ್ಲ. ಇವತ್ತು ಏನು ಮೋದಿ ಅಂತ ಇದ್ರ ಇವತ್ತು ಡಿ.ಕೆ. ಶಿವಕುಮಾರ್ ಅಂದ್ರೆ ನಾವೆಲ್ಲ ಹೆಮ್ಮೆಯಿಂದ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಈ ರಾಜ್ಯಕ್ಕೆ ಒಳ್ಳೆ ಮಳೆ ಬೆಳೆ ಆಗುತ್ತೆ. ಈ ಮಣ್ಣಿನ ಮಗನಿಗೆ ಮತ್ತೆ ಜನ 2028ಕ್ಕೆ ಆಶೀರ್ವಾದ ಮಾಡ್ತಾರೆ. ಆಶೀರ್ವಾದ ಮತ್ತೆ 2028 ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಆಗ್ತಾರೆ. ಇದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರಿಯಾಂಕಾ ಗಾಂಧಿಗೆ, ಮಹಿಳಾ ಕಾಂಗ್ರೆಸ್ಗೆ.